ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮಾವ ಅವ್ರದ್ದು ತಿಂಗಳದು ಕಾರ್ಯ ಇತ್ತು. ಸೊ ನಮ್ಮ ಮನೆಯವರು ಇವತ್ತು ಮನೆಯಲ್ಲೇ ಇದ್ದಾರೆ, ಪೂಜೆ ಮಾಡ್ತಾ ಇದ್ದಾರೆ. ಇವರೇ ನಮ್ಮ ಮಾವನವರು. ನಮ್ಮ ಮನೆಯವರು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಹೆಸರುಬೇಳೆ ಪಾಯಸ ರೆಡಿ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ. ನಮ್ಮ ಯಜಮಾನರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಇವಾಗ 2 ಗಂಟೆ ಒಳಗಡೆ ಆಗಬೇಕಿತ್ತು ಪೂಜೆ, ಬಟ್ ಲೇಟ್ ಆಯ್ತು ಇವತ್ತು. ಅದೇ 3:30 ಆಗೋಗಿದೆ. ನನ್ನ ಪುಟಾಣಿ ಮಲಗಿದ್ದಾಳೆ ಇನ್ನು. ಮಲಗಿದ್ದಾಳೆ ಅವಳು. ಪೂಜೆಗೆ ರೆಡಿ ಮಾಡೋ ಅಷ್ಟೊತ್ತಿಗೆ ಅವಳು ಎದ್ದೇಳ್ತಾಳೆ. ಆಯಿತು, ಆಲ್ರೆಡಿ ಎಲ್ಲ ಕೆಲಸ ಆಯಿತು. ಫೈನಲಿ ವಡೆ ಒಂದು ಬ್ಯಾಲೆನ್ಸ್ ಇತ್ತು. ವಡೆ ಲಾಸ್ಟ್ ಟ್ರಿಪ್ಪು ಇದು ಹಾಕಿದ್ರೆ ಆಯಿತು. ವಡೆನೂ ಆಯಿತು ಅಂದರೆ ನೆಕ್ಸ್ಟು ಎಡೆ ಇಟ್ಬಿಟ್ಟು ಪೂಜೆ ಮಾಡೋದಷ್ಟೇ ಇರೋದು. ನಮ್ಮ ಮನೆಯವರೆಲ್ಲ ಜೋಡಿಸ್ಕೊಳ್ತಾ ಇದ್ದಾರೆ ಪೂಜೆಗೆ. ಆಲ್ರೆಡಿ ಆಗಿದೆ ಅದನ್ನು. ನನ್ನ ಮಗಳು ಇವಾಗ ಎದ್ದು ಆಟ ಆಡ್ತಾ ಇದ್ದಾಳೆ. ಇಷ್ಟೇ, ಅಂದರೆ ತಿಂಗಳ ಮಾಡೋದ್ರಿಂದ ಸಿಂಪಲಾಗಿ ಮಾಡ್ತೀವಿ ಅಷ್ಟೇ. ಅಷ್ಟೇ, ಏನೇನು ಐಟಮ್ ಮಾಡ್ತೀವೋ ಅಷ್ಟನ್ನು ಇಡಲೇಬೇಕು. ಪಾಯಸ ವಡೆ ರೆಗ್ಯುಲರಾಗಿ ಇಡಲೇಬೇಕು ಪ್ರತಿ ತಿಂಗಳು. ಹಾಯ್ ಮಾಡಿ. ಹಾಯ್. ಪಾಯಸ ಎಲ್ಲ ರೆಡಿ ಆಗಿದೆ ಆಲ್ರೆಡಿ. ಪಾಯಸ ಹೆಸರುಬೇಳೆ ಪಾಯಸ ಮಾಡಿದ್ದಾರೆ, ಸಾಂಬಾರು ಬೇಳೆ ಸಾರು ಮಾಡಿದ್ದಾರೆ, ರೈಸ್ ರೆಡಿ ಇದೆ. ವಡೆ ಒಂದಿನ ಸ್ವಲ್ಪ ಇದೆ, ಆಯಿತು ಅಂದರೆ ಮುಗೀತು. ಪೂಜೆ ಮಾಡಿಬಿಟ್ಟು ಊಟ ಮಾಡೋದಷ್ಟೇ. ಇವಾಗ ಸಿಂಪಲಾಗಿ ನಾವು ಮನೆ ಪೂರ್ತಾಗಿ ಮಾಡ್ಕೊತೀವಿ ಅಷ್ಟೇ. ಇನ್ನು ಮೇಗೆ ಅವ್ರದ್ದು ವರ್ಷದ ಮಾಡಬೇಕು. ಅವಾಗ ಫುಲ್ಲು ಜನ ಎಲ್ಲ ಕಟ್ಬಿಟ್ಟು ಜಾಸ್ತಿ ಅಡುಗೆ ಎಲ್ಲ ಮಾಡಿಸ್ಬೇಕು. ಅವಾಗ ಇವಾಗ ಸದ್ಯಕ್ಕೆ ಸಿಂಪಲಾಗಿ ಅಷ್ಟೇ ಮಾಡ್ತಾ ಇರೋದು. ನಾವು ಏನಿದೀವೋ 4 ಜನ ಅಷ್ಟಕ್ಕೆ ಮಾಡ್ಕೊತಾ ಇರೋದು. ಪೂಜೆ ಆಗ್ತಾ ಇದೆ, ದೀಪ ಹಚ್ಚುತ್ತಾ ಇದ್ದಾರೆ. ಕುಶಿಮ ಬಾ ಹಿಂದೆ. ಇದೇನು ಹಾಕ್ಲೇ ಇಲ್ಲ. ಇನ್ನೊಂದು ಸ್ವಲ್ಪ ಮಂಜುನ ಹಾಕ್ರಿ. ಪೂಜೆ ಎಲ್ಲ ಆಯಿತು. ಇವಾಗ ಅದು ಏನು ಎಡೆ ಮಾಡಿರ್ತೀವೋ ಅದನ್ನು ಮೇಲ್ಗಡೆನೂ ಇಟ್ಟು ಬರಬೇಕು. ಅದನ್ನು ತೊಗೊಂಡೋಗಿ ಇಟ್ಟು ಬರೋಕೆ ಹೋಗ್ತಾ ಇದ್ದಾರೆ ನಮ್ಮ ಮನೆಯವರು. ಎಲ್ಲ ಮುಗೀತು ಫ್ರೆಂಡ್ಸ್. ಇವಾಗ ಊಟ ಕೂತ್ಕೋತಾ ಇದ್ದೀವಿ. ಪೂಜೆ ಎಲ್ಲ ಆಯಿತು. ತುಂಬ ಲೇಟಾಗೋಯ್ತು ಈ ತಿಂಗಳು. ಇಲ್ಲ ಅಂದರೆ 2:30-2:30ಗೆಲ್ಲ ಮುಗಿಸ್ಬಿಡುವು. ಈ ಸಲ ಸ್ವಲ್ಪ ಲೇಟ್. ಓಕೆ, ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.